ಏನು ಸರ್ ಇಷ್ಟೊಂದು ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀರಾ, ನಾನೆಲ್ಲೋ ತುಂಬ KG ಅದೇ ಬಿಗ್ ಬಾಸಲ್ಲಿ ಹೋಗಿದ್ರಲ್ಲ ಅಷ್ಟೆಲ್ಲ ಹಾಕೊಂಡ್ಬರ್ತೀರಿ ಅಂತ ಅಂದ್ಕೊಂಡಿದ್ವಿ ಸರ್. ಆದರೂ ನೀವು ಅಲ್ಲಿ ಹೋಗಿದ್ದು ತುಂಬ ಗ್ರ್ಯಾಂಡಾಗಿ ಹೋಗಿದ್ರಿ ಅಲ್ವಾ ಮೇಡಮ್? ಹೋಗ್ಬೇಕಾದ್ರೇನೆ ನಾನು ಎಲ್ಲ ಕಡೆ ಹೇಳಿದ್ದೀನಿ, ನಿಮ್ಮಲ್ಲೂ ಹೇಳಿದ್ದೀನಿ, ಚಾಪ್ಟರ್ 1 ಸುರೇಶಾಗಿ ಹೋಗಿದ್ದೆ ಅಂತ. ಹೊರಗಡೆ ಬರ್ಬೇಕಂದ್ರೆ ಸುಮಾರು ಪಾಠನ ಕಲಿತು ಜೀವನದಲ್ಲಿ ಹೇಗಿರಬೇಕು, ಹೇಗೆ ಜೀವನ ಮಾಡಬೇಕು ಅಂತ ಕಲ್ಕೊಂಡು ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಪಾಠ ಕಲಿಸಿದ್ದೆ ಬಿಗ್ ಬಾಸ್ ಮನೆ. ನನಗೂ ಕೂಡ ತುಂಬ ಪಾಠಗಳನ್ನ ಕಲಿಸಿದೆ ಬಿಗ್ ಬಾಸ್ ಮನೆ. ಆ ಪಾಠ ಕಲಿತು ಆ ಪಾಠದಲ್ಲಿ ನಾನು ಏನು ಕಲ್ತಿದ್ದೀನಿ ಆ ವಿದ್ಯೆನ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಇನ್ಮೇಲೆ ಹಾಗಿದ್ರೆ ಎಷ್ಟು ಸಿಂಪಲ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ನೋಡಿ, ಮೊದಲು ಏನೋ ಒಂದು ಅನ್ನಿಸ್ತಾ ಇತ್ತು, ತೋರ್ಕೆಗೆ ಇನ್ನೊಬ್ರಿಗೆ ತೋರ್ಸೋದಕ್ಕೆ ಜೀವನ ಮಾಡಬೇಕು ಅಂತ. ಇವಾಗ ಸಾಕು ಮೇಡಮ್, ನನಗೆ ನಾನು ಜೀವನ ಮಾಡಿದ್ರೆ ಸಾಕು. ಸರ್ ಮಾತು ಕೇಳ್ತಿದ್ರೆ ವೇದಾಂತಿ ಮಾತು ಕೇಳೋ ರೀತಿ ಅನಿಸ್ತಾ ಇದೆ. ಬಿಗ್ ಬಾಸ್ ಮನೆನೇ ಹಂಗೆ ಎಲ್ಲ ಕಲಿಸ್ಕೊಟ್ಟು ಅದು ಪದಗಳಲ್ಲಿ ಹೇಳೋದಕ್ಕಾಗಲ್ಲ. ಬಿಗ್ ಬಾಸ್ ಮನೆ ಆ ಥರ ಒಂದು ಅನುಭವನ ನಮ್ಗಳಿಗೆ ನಮ್ಮ ಜೀವನದಲ್ಲಿ ನಾವು ಕಲಿದಿರೋಂಥ ಪಾಠಗಳನ್ನ ಬಿಗ್ ಬಾಸ್ ಮನೆ ನಮಗೆ ಕಲಿಸಿ ಕೊಡುವಂಥದ್ದು. ಹೇಗಂದರೆ ದುಡ್ಡು ಕೊಟ್ಟು ಒಂದು ಜಿಮ್ಗೆ ಹೋಗ್ಬೋದು ನಾವು ಎಷ್ಟೇ ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಒಂದು ಯೋಗ ಸೆಂಟ್ರ್ ಹೋಗ್ಬಿಟ್ಟು ಮೈಂಡ್ನ ತುಂಬ ಕಾಮ್ ಮಾಡ್ಕೋಬೇಕು, ಮೈಂಡ್ ಶಾರ್ಪ್ ಮಾಡ್ಕೋಬೇಕು ಅಂತ ನಾವು ಯೋಗ ಮಾಡೋಕ್ಕೆಲ್ಲ ದುಡ್ಡು ಕೊಟ್ಟು ಹೋಗ್ತೀವಿ. ಬಿಗ್ ಬಾಸ್ ಮನೆ ಆಗಲ್ಲ, ನಮಗೇ ದುಡ್ಡು ಕೊಟ್ಟು ನಮಗೆ ಒಳ್ಳೊಳ್ಳೆ ಪಾಠ ಕಲಿಸಿ ಹೊರಗಡೆ ಕಳಿಸ್ತಾರಲ್ಲ, ಅದು ಬಿಗ್ ಬಾಸ್. ಇಟ್ಸ್ ಅ ಲೈಫ್ ಲೆಸನ್ ಹೋಮ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಯಾರು ಹೊರಗಡೆ ಬರ್ತಾರೆ, ಸೊ ಅಂದರೆ ಪರ್ಫೆಕ್ಟ್ ವ್ಯಕ್ತಿಯಾಗಿ ಬರ್ಬೋದು. ಸುದೀಪ್ ಸರ್ ಮಾತುಗಳು ಹಂಗಿರುತ್ತೆ. ಒಂದೊಂದು ಮಾತು ನಮ್ಗಷ್ಟೇ ಅಲ್ಲ, ಕಂಟೆಸ್ಟೆಂಟ್ಸ್ ಆಗಿ ಹೊರಗಡೆ ಜನರು ಅದನ್ನ ತಿಳ್ಕೊಂಡು ನಾವು ಅದನ್ನ ಅಳವಡಿಸ್ಕೊಂಡಾಗ ಒಂದು ಒಳ್ಳೆ ಜೀವನನ ಕಟ್ಕೋಬಹುದು. ತುಂಬಾ ಮೋಟಿವೇಟ್ ಆಗಿರುತ್ತೆ. ಹೌದು, ಅಲ್ಲಿರೋರ್ಗೆ ಅಲ್ಲ ಆಚೆ ಇರೋರ್ಗೂ ಹಾಗೆ ಫೀಲ್ ಆಗುತ್ತೆ. ಆಕ್ಚುಲಿ ಈಗ ನಮ್ ವೀಕ್ಷಕರಿಗೆ ಡೌಟ್ ಇದೆ, ಇಬ್ರು ಒಟ್ಟಿಗೆ ಕರ್ಸಿದೀವಲ್ಲ, ಯಾಕೆ ಒಟ್ಟಿಗೆ ಕರ್ಸಿರ್ಬೋದು ಅಂತ. ನಮಗೆ ಬಂದ ಮಾಹಿತಿ ಪ್ರಕಾರ ಇಬ್ರು ರಿಲೇಷನ್ಸ್ ಅಂತ. ಸೊ ಅದು ನೀವೇ ಒಂದ್ಸರಿ ಕನ್ಫರ್ಮ್ ಮಾಡ್ಬಿಡ್ತೀರಾ, ಹೇಗೆ ರಿಲೇಷನ್ಸ್, ಹೇಗೆ ಪರಿಚಯ, ಏನ್ ರಿಲೇಷನ್ಸ್ ಅಂತ? ಮೇಡಮ್, ಮೊದಲನೇದಾಗಿ ನಮ್ಮ ಇಬ್ಬರು ಜರ್ನಿ ಸ್ಟಾರ್ಟ್ ಆಗೋದು ಉತ್ತರ ಕರ್ನಾಟಕದಿಂದ. ಬೆಳಗಾಮು, ಗದಗು ಒಳ್ಳೆ ಒಂದು ಒಡನಾಟ ಇರುವಂತಹ ನಮ್ಮೆರಡು ಊರುಗಳು. ನನ್ನ ಕಸಿನ್ ಆಗಬೇಕು ಅಂದ್ರೆ ಯಾವ ರೀತಿ? ದೂರದ ಸಂಬಂಧಿ. ಎಲ್ರಿಗೂ ಡೌಟ್ ಬರುತ್ತೆ, ದೂರದ ಸಂಬಂಧಿ ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ, ಇವಾಗ ಮಾತ್ರ ಕೂಡಿ ಓಡಾಡ್ತಾ ಇದ್ದಾರೆ, ಕೂಡಿ ವಿಡಿಯೋಗಳನ್ನ ಹಾಕ್ತಾರೆ, ಕೂಡಿ ಏನೋ ಒಂದು ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ಬೋದು. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು ಮೇಡಮ್. ಆ ಟೈಮ್ ಬಂದಾಗಲೇ ಅದಕ್ಕೆ ಉತ್ತರ. ಬಿಗ್ ಬಾಸ್ಗಿಂತ ಮುಂಚೆನೂ ನಂದು ಟ್ಯಾಟೂ ಸ್ಟುಡಿಯೋ ಓಪನ್ ಇದ್ದಾಗೆಲ್ಲ ಬಂದಿದ್ರು. ಆ ಒಡನಾಟ ಇದ್ದೇ ಇತ್ತು, ಆದ್ರೆ ಅಷ್ಟು ಪಬ್ಲಿಕ್ ಸರ್ ಯಾರಿಗೂ ಗೊತ್ತಿರ್ಲಿಲ್ವಲ್ಲ. ಸೊ ಹಾಗಾಗಿ ಇಲ್ಲ, ಇವಾಗ ಈ ಕರ್ನಾಟಕ ಫುಲ್ ಫೇಮಸ್ ಆಗೋಗಿದ್ದಾರೆ, ಹಾಗಾಗಿ ಈಗ ಅನ್ನಿಸ್ತಾ ಇದೆ. ಹಾಗಿದ್ರೆ ನೀವೇನಾದ್ರೂ ರೆಕಮೆಂಡ್ ಮಾಡಿದ್ರಾ ಸರಿಗೆ ಬಿಗ್ ಬಾಸಿಗೆ ಹೋಗೋಕೆ ಅಂತ? ಖಂಡಿತ. ಏನೋ ನಾವು ಬೇರೆ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಮಾತಾಡ್ತಾ ಇದ್ವಿ ಒಂದ್ಸತಿ. ಸೊ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ರಿಂದ ನನಗೆ ಗೊತ್ತಿತ್ತು ಯಾವ ಥರ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಹೋದರೆ ಸೊ ದೇ ಕ್ಯಾನ್ ಸರ್ವೈವ್, ವಿನ್ ಆಗ್ಲೂಬಹುದು ಅನ್ನೋದು ಒಂದು ಥಾಟ್ ಇತ್ತು. ಸೊ ನಾನು ಮಾತಾಡ್ತಾ ನನಗೆ ಈ ವ್ಯಕ್ತಿ ಸುರೇಶ್, ಈಸ್ ಲೈಕ್ ಮೈ ಬ್ರದರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.